ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಇರುವಂಥ ಕೆಲವೊಂದು ಹಣಕಾಸಿನ ಸಮಸ್ಯೆ, ಮನೆಯಲ್ಲೇ ಸಿಗುವಂಥ ಕೆಲವೊಂದು ಪದಾರ್ಥಗಳಿಂದ ನಾವು ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಕೆಲವೊಂದು ವಿಷಯಗಳೇನೆಂದರೆ, ಇದು ನನ್ನ ಸ್ವಂತ ಅನುಭವ. ನಾನು ಮಾಡಿ ನನಗೆ ಒಳ್ಳೆಯದಾಗಿರೋದಕ್ಕೆ ಈ ಒಂದು ವಿಡಿಯೋನ ಸ್ವಲ್ಪ ಜನಕ್ಕಾದರೆ ಹೆಲ್ಪ್ ಆಗಲಿ ಅನ್ನೋ ಒಂದು ಥಾಟ್ ಮೇಲೆ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಮನೆಯಲ್ಲೇ ಸಿಗುವಂಥ ಕೆಲವೊಂದು ಪದಾರ್ಥಗಳಿಂದ ಈ ಒಂದು ಪರಿಹಾರನ ಮಾಡ್ಕೊಬೋದು. ನೋಡಿ, ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಇದೇನಂದರೆ, ನಾವು ಅತಿ ಹೆಚ್ಚಾಗಿ ಅಮೌಂಟ್ನ ಅಥವಾ ನಾವು ಜಾಸ್ತಿ ಎಲ್ಲಿ ಬಳಸ್ತೀವಿ ಅಥವಾ ದುಡ್ಡು ಯಾವಾಗಲೂ ಎಲ್ಲಿ ಇಡ್ತೀವಿ ಅಂಥ ಕಡೆಯಲ್ಲಿ ಒಂದು ಮಾಡುವಂಥ ಪರಿಹಾರ. ನಾವು ನಾರ್ಮಲ್ಲಾಗಿ ಯಾವಾಗಲೂ ನಾವು ಬೀರಲ್ಲೇ ಇಡೋದು, ಮತ್ತು ಎಲ್ಲೂ ನಾವು ಹೊರಗಡೆ ಇಡೋದಿಲ್ಲ. ಹಾಗಾಗಿ ನಾನು ಬೀರಲ್ಲೇ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡಿ ತೋರಿಸ್ತೀನಿ. ಆಲ್ರೆಡಿ ನಾನು ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಇದು ಏನಂದರೆ, ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಮಾಡಿದ್ರೆ ನಿಮಗೆ ತುಂಬ ಪರಿಹಾರ ಸಿಗುತ್ತೆ, ತುಂಬ ಶಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಪೌರ್ಣಮಿ ಏನು ಹುಣ್ಣಿಮೆ ಅಂತ ಹೇಳ್ತಾರೆ, ಅದಕ್ಕೆ ಅಮಾವಾಸ್ಯೆಗೆ ಮಾಡಿದ್ರೆ ನಿಮಗೆ ಒಳ್ಳೆಯ ಒಂದು ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಏನಂದರೆ ಇದು ಹಿತ್ತಾಳೆಯಲ್ಲಿ ಮಾಡಬೇಕು. ಕಬ್ಬಿಣದಲ್ಲಿ ಅಂದರೆ ಏನು ಮಾಮೂಲಿ ನಾವು ಸ್ಟೀಲ್ ಬಳಸ್ತೀವಲ್ಲ ಆ ಬಟ್ಲಲ್ಲೆಲ್ಲ ಮಾಡಬಾರ್ದು, ಹಿತ್ತಾಳೆಯಲ್ಲಿ ಮಾಡಬೇಕು. ಇಲ್ಲಾಂದರೆ ಪ್ಲಾಸ್ಟಿಕಲ್ಲಿ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಪ್ಲಾಸ್ಟಿಕಲ್ಲಿ. ಇದಕ್ಕೇನಿಲ್ಲ, ಒಂದು ಪ್ಲಾಸ್ಟಿಕಲ್ಲಿ ನಾನು ಈ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಗೆ ಚೇಂಜ್ ಮಾಡ್ಬೋದು, ತೆಗಿಬೋದು ಯಾವಾಗಾದರೂ ಅಂದರೆ ಹುಣ್ಣಿಮೆಗೆ ಮತ್ತು ಅಮಾವಾಸ್ಯೆಗೆ ಅಷ್ಟೇ ತೆಗಿಬೇಕು. ನೋಡ್ತಾ ಇದ್ದೀರಾ, ಒಂದು ಪ್ಲಾಸ್ಟಿಕ್ನೇ ತೊಗೊಂಡಿದ್ದೀನಿ ನಾನು. ಹಿತ್ತಾಳೆ ಇಲ್ಲದೆ ಇರೋದ್ರಿಂದ ಪ್ಲಾಸ್ಟಿಕ್ನೇ ತೊಗೊಂಡಿದ್ದೀನಿ. ಇಲ್ಲ ಬೆಳ್ಳಿ ಈ ಥರ ಬಟ್ಲುಗಳಿದ್ದಾವೆ, ಸ್ವಲ್ಪ ದೊಡ್ಡದಾಗಿದ್ದಾವೆ ಅಂದರೆ ನೀವು ಬೆಳ್ಳಿದು ಸಹ ತೊಗೋಬೋದು. ನಾನು ಯಾವುದೂ ಯೂಸ್ ಮಾಡಿಲ್ಲ, ಪ್ಲಾಸ್ಟಿಕ್ಕನ್ನೇ ಸಹ ಯೂಸ್ ಮಾಡಿದ್ದೀನಿ. ನೋಡ್ತಾ ಇರಲ್ಲ, ಎಲ್ಲರ ಮನೆಗೂ ಪ್ಲಾಸ್ಟಿಕ್ ಒಂದು ಬೌಲ್ ಅಂತೂ ಇದ್ದೇ ಇರುತ್ತೆ, ಚಿಕ್ಕದಾಗಿರೋದು. ಅದನ್ನೇ ನಾನು ಯೂಸ್ ಮಾಡಿದ್ದೀನಿ. ನೋಡಿ, ಒಂದು ಫುಲ್ ಅದು ಏನದು ಒಂದು ಮಾರ್ಕ್ ಇರೋವರೆಗೂ ಫುಲ್ಲೂ ಕಲ್ಲುಪ್ಪನ್ನ ತುಂಬಿದ್ದೀನಿ. ಅದರೊಳಗಡೆ ಅರಿಶಿನ, ಕುಂಕುಮ ಮತ್ತು 7 ಲವಂಗ ಕರೆಕ್ಟಾಗಿ ನೋಡಿ, 1 2 3 4 5 6 7 ಅಷ್ಟೇ ಇಡಬೇಕು. ಕಡಿಮೆನೂ ಇಡಬಾರ್ದು, ಜಾಸ್ತಿನೂ ಇಡಬಾರ್ದು. ನೋಡ್ತಾ ಇದ್ದೀರಲ್ಲ, ಈ 7 ಲವಂಗ, ಕಲ್ಲುಪ್ಪು ಮತ್ತು ಅರಿಶಿನ, ಕುಂಕುಮ ಹಾಕಿದ್ದೀನಿ ಅಷ್ಟೇ ಮೇಲೆ. ನಾನು ದೇವ್ರ ಮುಂದೆ ಪೂಜೆ ಮಾಡಿ ನೆಕ್ಸ್ಟ್ ಇಲ್ಲಿ ತೊಗೊಂಬಂದಿಟ್ಟಿದ್ದೀನಿ. ಡೈರೆಕ್ಟ್ ನೀವು ಇಲ್ಲೇ ಪೂಜೆ ಮಾಡಿ ಇಲ್ಲೇನೂ ಸಹ ಇಡ್ಬೋದು. ನೋಡಿ, ಇದ್ರ ಜೊತೆಗೆ ನೀವು ಎಷ್ಟೇ ಅಮೌಂಟ್ ಇಡಿ, ನಿಮ್ಗೆ ಕೈಲಾಗಲ್ಲ ಅಂದರೆ ₹1 ಇಡಿ, ಪರವಾಗಿಲ್ಲ. ನೀವು ₹20 ಇಟ್ಟರೆ ಅದ್ರ ಮೇಲೆ ₹1 ಇಡಲೇಬೇಕು. ನೋಡ್ತಾ ಇದ್ದೀರಲ್ಲ, ₹100 ಇಟ್ಟರೆ ಅದ್ರ ಮೇಲೆ ₹1 ಇಡಲೇಬೇಕು. ₹10 ಇಟ್ಟರೆ ₹100 ಒಂದೇ ಇಡಲೇಬೇಕು. ಅಥವಾ ₹500 ಇಟ್ಟರೆ ಅದ್ರ ಮೇಲೆ ₹1 ಇಡಲೇಬೇಕು. ಏನಂದರೆ, ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ನೀವು ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ನೀವು ಯಾವ ದೇವ್ರನ್ನ ತುಂಬ ಇಷ್ಟಪಡ್ತೀರೋ, ಅಥವಾ ಮನೆ ದೇವರು ಈ ಥರ ಆಗಿರ್ಬೋದು. ಒಬ್ಬೊಬ್ಬರು ಒಂದೊಂದು ದೇವ್ರನ್ನ ಇಷ್ಟಪಡ್ತಾರೆ. ಆ ದೇವ್ರನ್ನ ನೆನೆಸ್ಕೊಂಡು, ಲಕ್ಷ್ಮೀ ದೇವಿನ ನೆನೆಸ್ಕೊಂಡು ಈ ಥರ ಬೀರುನಲ್ಲಿ ಬಲಭಾಗದಿಲ್ಬೇಕು. ನಿಮಗೆ ಬಲಭಾಗ ಅಲ್ಲ, ಬೀರಿನಲ್ಲಿ ಹಿಂಗೆ ನಿಂತ್ಕೊಂಡ್ರೆ ಇದು ಬಲಭಾಗ ಬರುತ್ತೆ. ಈ ಬಲಭಾಗದಲ್ಲಿ ನಾನೊಂದು ಮೂಲೆಯಲ್ಲಿ ಇಟ್ಟಿದ್ದೀನಿ, ಕೈ ತಗಲಬಾರ್ದು ನಾವು ಯಾವಾಗಿಟ್ರು ಅಂತ ನೋಡಿ ಅಲ್ಲಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೇನೇ ಐಟಮ್ ಇದೆ, ನಾವು ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಸಿಕ್ಕಾಪಟ್ಟೆ ನಿಮಗೆ 100% ಪರಿಹಾರ ಸಿಕ್ಕಲಿಲ್ಲ ಅಂದ್ರೂ ಇಲ್ಲಪ್ಪ ಅನ್ನೋ ಕೊರತೆ ಅಷ್ಟು ನಿಮಗೆ ಬರೋದಿಲ್ಲ. ಇದರಲ್ಲಂತೂ ನನಗೆ 100% ಪರಿಹಾರ ಸಿಕ್ಕಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದಂತೂ ನಿಮಗೆ ಲವಂಗ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಯಾವುದೇ ಒಂದು ದೃಷ್ಟಿ ತಗಲೋದಿಲ್ಲ. ಲವಂಗದ ಪವರ್ ಏನಂತ ಹೇಳಿದ್ರೆ, ಅದ್ರ ಶಕ್ತಿ ಏನಂತ ಹೇಳಿದರೆ, ದುಡ್ಡಿನ ಒಂದು ಧನ ಆಕರ್ಷಣೆ ಅನ್ನೋದು ಚೆನ್ನಾಗಿ ಸೆಳೆಯುತ್ತದು. ಉಪ್ಪಾಗಿರ್ಬೋದು, ಉಪ್ಪೇನಂದರೆ ಉಪ್ಪು ದೃಷ್ಟಿ ಆಗದೇ ಇರೋ ಹಾಗೆ ತಡೆಯುತ್ತೆ. ಮಾಡಿಕೊಂಡ್ರೆ ನಿಮಗೆ 100% ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಒಂದು ಮೂಲೆಯಲ್ಲಿಟ್ಟು, ಅದು ಯಾರಿಗೂ ಕಾಣಿಸ್ದಂಗೆ ಇಡಬಾರ್ದು. ಓಕೆನಾ? ಇದು ನಮ್ಮ ಮನೆಯಲ್ಲಂದರೆ ನಾನು ಹಸ್ಬೆಂಡ್ ಅಷ್ಟೇ ಅಲ್ವಾ. ಅವರಂದರೆ ಹೇಳಿದ್ದೀನಲ್ಲ, ಅವ್ರು ಆ ಕಡೆ ಏನು ಕೈ ಇಡೋದಿಲ್ಲ. ಆ ಕಡೆ
ಅವ್ರಿಗೆ ನನಗೆ ಬಿಟ್ಟರೆ ಯಾರಿಗೂ ಇಲ್ಲಿ ಕಾಣೋದಿಲ್ಲ, ಯಾರೂ ಯೂಸು ಮಾಡೋದಿಲ್ಲ. ನಾನು ಅವರಿಬ್ಬರೇ ಇರೋದು ಮನೆಯಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಈ ಕಡೆ ನಾವು ಐಟಮ್ನ ಇಟ್ಕೊಂಡಿದ್ದೀವಿ. ಅಮೌಂಟ್ ಏನಾದರೂ ಇದ್ದರೆ ಅಷ್ಟೇ ಈ ಕಡೆನೇ ಇಟ್ಟಿದ್ದೀನಿ. ನಿಮಗೆ ತೀರಾ ಅಮೌಂಟು ಜಾಸ್ತಿ ಏನಾದಿದೆ ಅದ್ರ ಮೇಲೆಯೂ ಇಡ್ಬೋದು. ಏನಿದೆ ಇದೆಯಲ್ಲ ಇದ್ರ ಮೇಲೆಯೂ ಇಡ್ಬೋದು. ಅಷ್ಟು ನಿಮಗೆ ಮನೆಯಿಂದ ಹೊರಗಡೆ ಹಣ ಹೋಗೋದಿಲ್ಲ. ಲಕ್ಷ್ಮಿ ಯಾವಾಗಲೂ ಮನೇಲಿರ್ತಾಳೆ ಅಂತಲೇ ಹೇಳ್ಬೋದು. ಇದಂತೂ ನನ್ನ ಸ್ವಂತ ಅನುಭವ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಫಾಲೋ ಮಾಡಬೇಕು ಅಂದರೆ ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅನ್ನೋದು ಒಂದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಇದು ಯಾವಾಗಿದ್ರೂ ಅಮಾವಾಸ್ಯೆಗೆ ಚೇಂಜ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ಇದೇನಂದರೆ ಎಲ್ಲಂದ್ರಲ್ಲೆಲ್ಲ ಹಾಕಬಾರ್ದು. ಯಾವಾಗಿದ್ರೂ ಇದು ನೀರಿನಲ್ಲಿ ನೆನೆಸ್ಬಿಟ್ಟು ಸಿಂಕ್ ಒಳಗೆ ಹುಯ್ದ್ರೂ ಆಯಿತು. ಫುಲ್ಲು ಕರಗಬೇಕು. ಏನಿದೆ ಮನೇಲಿ ದೃಷ್ಟಿ ಎಲ್ಲ ಅದು ಸೆಳೆದಿರುತ್ತಲ್ಲ, ದೃಷ್ಟಿ ಏನಾದರೂ ಆಗಿದ್ದರೆ ಅದು ತಗೊಂಡಿರುತ್ತೆ ಉಪ್ಪು, ಕಲ್ಲುಪ್ಪು ಅನ್ನೋದು ಅದು ಫುಲ್ಲು ಒಂದು ಏನಾದರೂ ಒಂದು ಜಗ್ಗಿಗೆ ಹಾಕಿ ಏನಗಾನ ಹಾಕಿ ಅದು ಫುಲ್ಲು ಕರಗಬೇಕು. ಕರಗಿಸ್ಬಿಟ್ಟು ಅದು ಸಿಂಕಿಗೆ ಹಾಕಿ ನೀರು ಇಯೋದ್ರಿಂದ ಏನಾದರೂ ನಿಮಗೆ ಮನೇಲಿ ಏನಾದ್ರು ದರಿದ್ರ ಇದ್ದರೆ ಏನಿದ್ರೂ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆ ಉಪ್ಪು ಹೆಂಗೆ ಕರಗುತ್ತೋ ನಿಮ್ಮ ಮನೇಲೂ ಅಷ್ಟು ಪ್ರಾಬ್ಲಮ್ಸ್ಗಳು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗಲೂ ಲಕ್ಷ್ಮಿ ನೆಲೆಸಿರ್ತಾಳೆ. ಬೇರೆ ದಿನಗಳೆಲ್ಲ ತೆಗಿಬಾರ್ದು, ಆವಾಗಲೇ ತೆಗಿಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೇ ನನ್ನ ವೀಡಿಯೋಸ್ಗಳು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.